ತಿಳಿದೋ ತಿಳಿದೇನೋ ನಿಮ್ಮ ಚರ್ಮ ಡ್ಯಾಮೇಜ್ ಆಗಿಬಿಟ್ಟಿದ್ರೆ, ಸಣ್ಣ ಡ್ಯಾಮೇಜ್ ಇರ್ಬೋದು, ಅಥವಾ ಕೆಲವು ಕ್ರೀಮ್ಸು, ಸ್ಟಿರಾಯ್ಡ್ ಕ್ರೀಮ್ಸು, ಬೆಟ್ನೋವೇಟು, ಪ್ಯಾಂಡಮು, ಸ್ಕಿನ್ ಶೈನು, ಮೂನ್ ಶೈನು, ಈ ಥರ ಯಾವುದೋ ಕ್ರೀಮ್ ಹಚ್ಚಿಬಿಟ್ಟಿರ್ಬೋದು, ಅಥವಾ ನಿಮ್ಮ ಫ್ರೆಂಡ್ ಯಾವುದೋ ಅನ್ನೇಮ್ಡ್ ಫೇರ್ನೆಸ್ ಕ್ರೀಮ್ ಕೊಟ್ಟು ನಿಮ್ಮ ಚರ್ಮ ಸೆನ್ಸಿಟಿವ್ ಹಾಗೂ ಡ್ಯಾಮೇಜ್ ಆಗಿರ್ಬೋದು. ಹಾಗಿದ್ರೆ ಹೆದರ್ಕೋಬೇಡಿ, ವಿ ಹ್ಯಾವ್ ಅ ಸೊಲ್ಯೂಷನ್. ನೀವು ಒಂದು ಒಳ್ಳೆ ಡರ್ಮಟೊಲಜಿಸ್ಟ್ನ ಮೀಟ್ ಮಾಡಿಕೊಂಡು ನಿಮ್ಮ ಟ್ರೀಟ್ಮೆಂಟ್ನ ಶುರು ಮಾಡ್ಕೊಳ್ಳಿ. ಇದನ್ನು 3 ಹಂತದಲ್ಲಿ ಮಾಡಲಾಗುತ್ತೆ. ಮೊದಲನೇ ಹಂತದಲ್ಲಿ ನೀವು ಯೂಸ್ ಮಾಡ್ತಿರೋದಕ್ಕಿಂತ ಕಡಿಮೆ ಪೊಟೆನ್ಸಿ ಇರುವಂಥ ಸ್ಟಿರಾಯ್ಡ್ ಕ್ರೀಮ್ಸ್ನ ಸ್ಟಾರ್ಟ್ ಮಾಡ್ತೀವಿ. ಸೊ ಅದನ್ನು ಫ್ಯೂ ಡೇಸ್ ಕೊಟ್ಟು ಅದರಿಂದ ಹೊರಗೆ ಬರಲಿಕ್ಕೆ ಸ್ಟಿರಾಯ್ಡ್ ಸ್ಪೇರಿಂಗ್ ಏಜೆಂಟ್ಸ್ ಅಂತ ಇರ್ತವೆ, ಅದು ಹಾಗೂ ಅದ್ರ ಜೊತೆಗೆ ನಾವು ರುಟೀನ್ ಸ್ಕಿನ್ ಕೇರ್ನ ಡೇ 1ಇಂದನೇ ಸ್ಟಾರ್ಟ್ ಮಾಡಿರ್ತೇವೆ. ಸೊ 2ನೇ ಹಂತದಲ್ಲಿ ಸ್ಟಿರಾಯ್ಡ್ ಸ್ಪೇರಿಂಗ್ ಏಜೆಂಟ್ನ ಕೊಡಲಾಗುತ್ತೆ. 3ನೇ ಹಂತದಲ್ಲಿ ನಿಮಗೆ ಮೊದಲಿಗಿಂತೂ ಒಳ್ಳೆ ಚರ್ಮ ಬೇಕು ಅಂತಿದ್ರೆ ನೀವು ಕೆಲವು ಪ್ರೊಸೀಜರ್ಸ್ನ ಆಯ್ಕೆ ಮಾಡ್ಕೋಬೋದು. ಹೈಡ್ರಾಫೇಶಿಯಲ್ ಇರ್ಬೋದು, ಲೇಸರ್ ಟೋನಿಂಗ್ ಇರ್ಬೋದು, ಲೈಟ್ ಫೇಶಿಯಲ್ಸ್ ಇರ್ಬೋದು, ಫೋಟೋ ಫೇಶಿಯಲ್ಸ್ ಅಂತ ಹೇಳ್ತೇವೆ. ಹೀಗೆ ಹಲವಾರು ಟ್ರೀಟ್ಮೆಂಟ್ಸ್ ಆಪ್ಷನ್ಸ್ ಇರುತ್ತೆ. ಎಷ್ಟು ದಿನ ಬೇಕಾಗುತ್ತೆ ಈ ಥರ ಟ್ರೀಟ್ಮೆಂಟ್ ಮಾಡಲಿಕ್ಕೆ? ಅಪ್ರಾಕ್ಸಿಮೇಟ್ಲಿ 3ರಿಂದ 6 ತಿಂಗಳು ಅಂತ ಅಂದ್ಕೊಳ್ಳಿ. ಎಷ್ಟು ಖರ್ಚಾಗ್ಬೋದು? ಅರೌಂಡ್ 10ರಿಂದ 20 ಸಾವಿರ. ಸೊ ಈ ಥರ ಒಂದು ಬಜೆಟಲ್ಲಿ ನೀವು ಮಾಡ್ಕೋಬೋದು ಇದನ್ನು. ಸೊ ಒಂದು ಪ್ಲ್ಯಾನ್ ಮಾಡ್ಕೊಳ್ಳಿ, ಒಂದು ಒಳ್ಳೆ ಚರ್ಮದ ಡಾಕ್ಟರ್ನ ಮೀಟ್ ಮಾಡಿಕೊಂಡು ನಿಮ್ಮ ಚರ್ಮನ ನಾರ್ಮಲ್ ಸ್ಟೇಜಿಗೆ ತಗೊಂಡು ಬನ್ನಿ. ನನಗೆ ಗೊತ್ತಿರೋ ಪ್ರಕಾರ ಎಷ್ಟೊಂದು ಜನ ಯಾವುದೋ ಒಂದು ಕಾರಣಕ್ಕೆ ಸ್ಟಿರಾಯ್ಡ್ ಕ್ರೀಮ್ಸ್ನ ಉಪಯೋಗಿಸ್ಬಿಟ್ಟು ಚರ್ಮ ಸೆನ್ಸಿಟಿವ್ ಆಗಿ ಲೈಫ್ ಲಾಂಗ್ ಸಫರ್ ಆಗ್ತಿರ್ತಾರೆ. ಸೊ ನೀವು ಹಾಗೆ ಸಫರ್ ಆಗಬೇಕಾಗಿಲ್ಲ. ಸೊ ನೀವೇನು ಮಾಡ್ಬೋದು, ಒಂದು ಒಳ್ಳೆ ಚರ್ಮದ ಡಾಕ್ಟರ್ನ ಮೀಟ್ ಮಾಡಿಕೊಂಡು ಅವರ ಸಲಹೆ ತಗೊಂಡು ಅದ್ರ ಪ್ರಕಾರ ಒಂದು ರುಟೀನ್ ಸ್ಕಿನ್ ಕೇರು ಹಾಗೂ ಪೇಷನ್ಸ್ ಇಟ್ಕೊಳ್ಳಿ. ಇದೆಲ್ಲ 1-2 ದಿನದಲ್ಲಿ ಆಗಲ್ಲ, ಒಂದು 3ರಿಂದ 6 ತಿಂಗಳು ಟೈಮ್ ಇಟ್ಕೊಳ್ಳಿ. ಸೊ ಅದ್ರ ಪ್ರಕಾರ ನೀವು ಫಾಲೋ ಮಾಡ್ಕೋತಾ ಹೋಗಿ. ಸೊ ನಿಮ್ಮ ಚರ್ಮ ಮೊದಲಿಗಿಂತನೂ ಬೆಟರ್ ಆಗೋದು ಖಂಡಿತ ಸಾಧ್ಯ ಇದೆ. ಸಹಾಯ ತಗೊಂಡ್ರೆ ಮಾತ್ರ ಆಗುತ್ತೆ. ನಿಮ್ಮ ಪಾಡಿಗೆ ನೀವು ರೀಲ್ಸ್ ನೋಡಿಕೊಂಡು ಅಥವಾ ಯಾವುದೋ ಒಂದು ಫ್ರೆಂಡ್ ಹೇಳಿದ್ದು ಕೇಳಿಕೊಂಡು ನಾನು ಈ ಚಕ್ರವ್ಯೂಹದಿಂದ ಹೊರಗೆ ಬರ್ತೇನೆ ಅಂದ್ಕೊಂಡ್ರೆ ತುಂಬ ಕಷ್ಟ. ಅದು ಸುಲಭವಾಗಿ ಆಗುವಂಥದ್ದಲ್ಲ ಖಂಡಿತವಾಗಿ. ಆ್ಯಸ್ ಚರ್ಮದ ವೈದ್ಯ ಆಗಿ ನನಗೆ ಅನಿಸುತ್ತೆ ಎಷ್ಟೊಂದು ಕೇಸಸ್ ಕೆಲವು ಸತಿ ಚಾಲೆಂಜಿಂಗ್ ಆಗಿರುತ್ತೆ. ಪೇಷಂಟ್ಸಿಗೆ ನಾವು ಹ್ಯಾಂಡ್ ಹೋಲ್ಡಿಂಗ್ ಮಾಡಿ ನಿಧಾನಕ್ಕೆ ಇದರಿಂದ ಹೊರಗೆ ಬರೆಸ್ಬೇಕಾಗತ್ತೆ. ಸೊ ಇದರಿಂದ ಹೊರಗೆ ಬಂದ ಮೇಲೆ ಎಷ್ಟೊಂದು ಜನ ನಂಗೆ ಹೇಳಿದ್ದಾರೆ, ಡಾಕ್ಟರ್ ನನ್ನ ಚರ್ಮ ಮೊದಲಿಗಿಂತ ಬೆಟರ್ ಆಗಿದೆ ಅಂತ. ಇದು ಸಾಧ್ಯ ಇದೆ. ಸೊ ಡೋಂಟ್ ಗಿವ್ ಅಪ್. ನೀವು ಒಂದು ಒಳ್ಳೆ ನಿಮಗೆ ಹತ್ತಿರದಲ್ಲಿರುವಂತಹ ಅಥವಾ ನಿಮ್ಗೆ ಯಾರು ಚರ್ಮ ಡಾಕ್ಟ್ರ್ ಸಾಧ್ಯ ಇದೆ ಕಾಂಟ್ಯಾಕ್ಟ್ ಮಾಡಿ ಹೆಲ್ಪ್ ತಗೊಳ್ಳಿ. ನಿಮ್ಮ ಸ್ಕಿನ್ನನ್ನು ಮೊದಲಿನ ರೀತಿ ಮಾಡ್ಕೊಳ್ಳಿ. ಹಾಗೂ ಈ ಫಾರ್ಮಾ ಕಂಪನೀಸ್ದು ಟ್ರ್ಯಾಪ್ ಇದೆ ಅಲ್ಲ, ಸ್ಟಿರಾಯ್ಡ್ ಕ್ರೀಮ್ಸ್ನ ಉಪಯೋಗಿಸಿ ನೀವು ಯಾವಾಗಲೂ ಸ್ಟಿರಾಯ್ಡ್ ಕ್ರೀಮ್ಗೆ ಅಡಿಕ್ಟ್ ಆಗಿ ಅದನ್ನೇ ಉಪಯೋಗಿಸ್ಕೊಂಡಿರಬೇಕಾದಂಥ ಪರಿಸ್ಥಿತಿಗೆ ತಂದಿಡೋವಂಥದ್ದು. ಅದರಿಂದ ಹೊರಗೆ ಬನ್ನಿ. ನಿಮ್ಮ ಚರ್ಮ ಪ್ರೆಷಿಯಸ್ಸು, ಅತ್ಯಮೂಲ್ಯವಾದದ್ದು. ಅದನ್ನು ಕಾಪಾಡ್ಕೊಳ್ಳಿ ಹಾಗೂ ಒಂದು ಒಳ್ಳೆ ಸ್ಕಿನ್ ಕೇರ್ ರುಟೀನ್ನ ಫಾಲೋ ಮಾಡಿಕೊಂಡು ಮೇಂಟೈನ್ ಮಾಡ್ಕೊಳ್ಳಿ. ಇದರಿಂದ ನಿಮ್ಗೆ ಹೆಲ್ಪ್ ಆಗುತ್ತೆ ಅಂದ್ಕೋತೀನಿ. ನಿಮ್ಮ ಫ್ರೆಂಡ್ಸ್ ಯಾರಾದರೂ ಈ ರೀತಿ ಸ್ಟಿರಾಯ್ಡ್ ಕ್ರೀಮ್ಸ್ ಉಪಯೋಗಿಸಿ ಅವರಿಗೆ ಚರ್ಮ ಡ್ಯಾಮೇಜ್ ಆಗಿದ್ದರೆ ಈ ವಿಡಿಯೋನ ನೀವು ಅವ್ರಿಗೆ ಶೇರ್ ಮಾಡಿ. ಇದರಿಂದ ಅವರಿಗೆ ಹೆಲ್ಪ್ ಆಗ್ಬೋದು. ಹಾಗೂ ನಮ್ಮ ಚಾನೆಲ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ರೀತಿಯ ಚರ್ಮ ಹಾಗೂ ಹೇರ್ ರಿಲೇಟೆಡ್ ವಿಡಿಯೋಸ್ ಮಾಡ್ತಾ ಇರ್ತೇನೆ. ನಾನು ಡಾಕ್ಟರ್ ಶಿಲ್ಪಾ ಭಟ್, ಸುಬೋಧ ಸ್ಕಿನ್ ಆ್ಯಂಡ್ ಕಾಸ್ಮೆಟಿಕ್ ಕ್ಲಿನಿಕ್, ಬೆಂಗಳೂರಿಂದ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.